ಹಿಂದಿನ ತರಗತಿಯಲ್ಲಿ ನೀವು ತ್ರಿವಿಧ ಜಿಗಿತ ಮತ್ತೆ ಗುಂಪು ಆಟಗಳ ಬಗ್ಗೆ ನಿಯಮಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಈಗ ಆರೋಗ್ಯ, ಸಾಮಾಜಿಕ ಆರೋಗ್ಯ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸಾಮಾಜಿಕ ಆರೋಗ್ಯ ಅಂದ್ರೆ ಏನು, ಸಾಮಾಜಿಕ ಅಂದ್ರೆ ಏನು? ಸಾಮಾಜಿಕ ಅಂತ ಹೇಳಿದ್ರೆ ನಮ್ಮ ಶಾಲೆ ವಾತಾವರಣ ಇರ್ಬೋದು, ಊರುಗಳಾಗಿರ್ಬೋದು, ಸಾಮಾಜಿಕವಾಗಿ ಯಾರ್ಯಾರು ಸಾರ್ವಜನಿಕರು ಬಳಕೆ ಮಾಡ್ತಾರಂಥ ಸ್ಥಳಗಳನ್ನೆಲ್ಲ ಸಾಮಾಜಿಕ ಆರೋಗ್ಯ, ಸಾಮಾಜಿಕ ಅಂತ ಕರಿತೀವಿ. ಸಾಮಾಜಿಕ ಸ್ಥಳಗಳು ಫಾರ್ ಎಕ್ಸಾಂಪಲ್ ದೇವಸ್ಥಾನ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಲೈಬ್ರರಿ ಇರ್ಬೋದು, ಶಾಲೆ, ಸ್ಕೂಲು. ಅರ್ಥ ಆಯ್ತಾ? ಇವಕ್ಕೆಲ್ಲ ಸಾಮಾಜಿಕವಾಗಿ ಎಲ್ಲರೂ ಬಳಕೆ ಮಾಡುವಂಥ ಒಂದು ಸ್ಥಳಗಳು. ಈಗ ಆರೋಗ್ಯ ಅಂತ ಹೇಳಿದ್ರೆ ನೋಡಿ, ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿ ನಮ್ಮ ಕಾರ್ಯವನ್ನು ನಾವು ವ್ಯವಸ್ಥಿತವಾಗಿ ರೂಪಿಸುವಂತ ಇದಕ್ಕೆ ಆರೋಗ್ಯ ಅಂತ ಕರಿತೀವಿ. ಅರ್ಥ ಆಯ್ತಾ? ದೈಹಿಕವಾಗಿ ಆಗಿರ್ಬೇಕು, ಜ್ವರ ಇರಬಾರ್ದು, ಯಾವುದೇ ರೀತಿ ಕಾಯಿಲೆ ರುಜಿನಗಳು ಇರಬಾರ್ದು. ಅರ್ಥ ಆಯ್ತಾ? ಇದಕ್ಕೆ ವೈಯಕ್ತಿಕ ಆರೋಗ್ಯ ಅಂತ ಕರಿತೀವಿ. ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯವಾಗಿರ್ತದೆ. ಈಗ ಯಾವುದೇ ಒಂದು ಕಾರ್ಯಗತ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸು ಸ್ಥಿಮಿತವಾಗಿರ್ಬೇಕು ಅಂತ, ಅದಕ್ಕೆ ಸಾಮಾಜಿಕ ಆರೋಗ್ಯ ಅಂತೀವಿ. ಇವನ್ನೆಲ್ಲವನ್ನು ಒಳಗೊಂಡಂತೆ ನಾವೇನ್ ಮಾಡ್ತೀವಿ, ಸಾಮಾಜಿಕ ಆರೋಗ್ಯವನ್ನ ರೂಪಿಸ್ತೀವಿ. ನಾವು ವೈಯಕ್ತಿಕ ಆರೋಗ್ಯ ಎಷ್ಟು ಮುಖ್ಯನೋ ಸಾಮಾಜಿಕ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯ. ಈಗ ಫಾರ್ ಎಕ್ಸಾಂಪಲ್ ವೈಯಕ್ತಿಕವಾಗಿ ನಾವು ಆರೋಗ್ಯ ಕಾಪಾಡ್ಕೋಬೇಕು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀವಿ, ಬ್ರಷ್ ಮಾಡ್ತೀವಿ, ಮುಖ ತೊಳಿತೀವಿ, ಸ್ನಾನ ಮಾಡ್ತೀವಿ, ಅದಲ್ಲ ಶುಭ್ರವಾದ ಬಟ್ಟೆ ಹಾಕೊಳ್ತೀವಿ, ಅದಲ್ಲ. ಇದು ವೈಯಕ್ತಿಕ ಆರೋಗ್ಯ ಕಾಪಾಡುವಂತ ಒಂದು ನಿಯಮಗಳು. ಆದ್ರೆ ಸಾಮಾಜಿಕವಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ನಮ್ಮ ಮಲಗಿರೋಂಥ ಹಾಸಿಗೆ ಇರ್ಬೋದು, ಮತ್ತೆ ಮಲಗಿರೋಂಥ ಸ್ಥಳ ಇರ್ಬೋದು, ಬೆಳಗ್ಗೆ ಎಲ್ಲ ಕಸ ಗುಡಿಸಲ್ವಾ, ನೀವು ಸ್ವಚ್ಛತೆ ಮಾಡಲ್ವಾ? ಆಯ್ತು, ಎಲ್ಲ ಸ್ವಚ್ಛತೆ ಮಾಡಿದ್ರೆ ಕೂಡ ಒಂದು ಸಮುದಾಯದ ಒಂದು ಇಲ್ಲ ಮನೆಯ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇರ್ತದೆ. ಇದು ಅದಕ್ಕೆ ಹೇಳಿದ್ರೆ ನಾವು ಏನು ನಮ್ಮ ವೈಯಕ್ತಿಕ ಆರೋಗ್ಯ ಚೆನ್ನಾಗಿದ್ರೆ ಸುತ್ತಮುತ್ತಲ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಸಾಮಾಜಿಕ ಆರೋಗ್ಯ ಅಂತ ಕರಿತೀವಿ. ನೋಡಲಿ, ಆರೋಗ್ಯ ಶಿಕ್ಷಣ ಎಷ್ಟು ಮುಖ್ಯನೋ, ಈ ಶೈಕ್ಷಣಿಕ ನೀವು ಓದು ಬರ ಎಷ್ಟು ಮುಖ್ಯ ಆಗಿರುತ್ತೋ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಈ ಫಾರ್ ಎಕ್ಸಾಂಪಲ್ ಗಣಿತ ವಿಜ್ಞಾನಕ್ಕೆಲ್ಲ ಕಲಿತಿರ್ತಿಲ್ಲ, ಅದು ಕಲಿಬೇಕು ಅಂತ ಹೇಳಿದ್ರೆ ನಿಮ್ದು ವೈಯಕ್ತಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ. ವೈಯಕ್ತಿಕ ಆರೋಗ್ಯ ಮಾಡ್ಬೇಕು. ನಾವೇನು ಪ್ರತಿದಿನ ಹೇಳ್ತಿರ್ತೀವಿ, ಊರು ಕಟ್ ಮಾಡ್ಕೊಳ್ರಿ, ಕ್ಲೀನಾಗಿ ಸ್ನಾನ ಮಾಡ್ರಿ, ಅರ್ಥ ಆಯ್ತಾ? ಒಳ್ಳೆ ಶುಭ್ರವಾದ ಬಟ್ಟೆ ಹಾಕೊಂಡ್ಬರ್ರಿ. ಯಾಕೆ ಯೂನಿಫಾರ್ಮ್ ಶಾಲೆ ಒಳಗೆ ಹಾಕಿದ್ರೆ ಏಕಾಗ್ರತೆ, ಒಂದು ಏಕಮಯ ವಾತಾವರಣ ಸೃಷ್ಟಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡ್ತಿರ್ತೀವಿ. ನಾವು ಬಳಸುವಂತ ನಿತ್ಯ ಕರ್ಮಗಳು ಮಾಡುವಂಥ ಶೌಚಾಲಯಗಳು ಇರ್ಬೋದು, ಯೂರಿನರಿ ಇರ್ಬೋದು, ಬಾತ್ರೂಮ್ ಇರ್ಬೋದು, ನಾವು ಅಡಿಗೆ ಮನೆ ಮತ್ತೆ ದೇವರ ಕೋಣೆ ಎಷ್ಟು ಮುಖ್ಯ ಆಗಿರುತ್ತೋ ಅಷ್ಟೇ ಮುಖ್ಯ ನಮ್ದು ಬಳಸುವಂತ ಶೌಚಾಲಯಗಳು ಮತ್ತು ನಾವು ಮಲಗುವಂತ ಕೋಣೆಗಳು ಮತ್ತು ಸುತ್ತಮುತ್ತಲ ವಾತಾವರಣಗಳು ಕೂಡ ಬಹಳ ಮುಖ್ಯ ಇರ್ತದೆ. ನೀವು ಹಳ್ಳಿಗಳಿಗೆಲ್ಲ ನೋಡ್ತಾ ಇರ್ತೀವಿ, ಚರಂಡಿಗಳೆಲ್ಲ ಅಲ್ಲಲ್ಲಿ ಗುಡ್ಡೆ ಇರುತ್ತೆ, ವಾಸನೆ ಬರ್ತಾ ಇರುತ್ತೆ, ಪಳಚೆ ಎಲ್ಲ ಬರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಲಾರ್ವಗಳು ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ಚಿಕನ್ ಗುನ್ಯಾ, ಕಾಲರ ಇವೆಲ್ಲ ಬರ್ತಾ ಇರ್ತಲ್ಲ, ಮಲೇರಿಯಾ, ಇವೆಲ್ಲ ರೋಗಗಳನ್ನ ರುಚಿಗಳಿಂದ ಮುಕ್ತಗೊಳಿಸ್ಬೇಕು ಅಂತ ಹೇಳಿದ್ರೆ ಸಾಮಾಜಿಕ ಆರೋಗ್ಯ ಬಹಳ ಮುಖ್ಯವಾಗಿರುತ್ತೆ. ನೋಡಿ, ಆರೋಗ್ಯ ಶಿಕ್ಷಣವು ಶೈಕ್ಷಣಿಕವಾದಂಥ ಮಹತ್ವವನ್ನು ಪಡೆದಿದ್ದು ಸಾಮಾಜಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಸ್ಥಳಗಳು ಅಂದ್ರೆ ಯಾವ್ಯಾವ? ಸ್ಕೂಲು, ಬಸ್ ಸ್ಟ್ಯಾಂಡು, ಆಸ್ಪತ್ರೆಗಳು, ಮತ್ತಿನ್ಯಾವಿದ್ದಾವೆ, ಲೈಬ್ರರಿ, ಆಮೇಲೆ ಒಂದು ಹಳ್ಳಿ ಮನೆ ಕಟ್ಟೆ ಆಗಿದ್ರು ಆಗಿರ್ಬೋದು. ಈ ಹಳ್ಳಿ ಕಟ್ಟೆ ಇದೆಯಲ್ಲ, ಅದು ಸಾರ್ವಜನಿಕ ಸ್ಥಳ. ಈ ಹಳ್ಳಿ ಕಟ್ಟೆಯಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಹೆಚ್ಚಿನ ಆಮ್ಲಜನಕ ಉತ್ಪತ್ತಿ ಮಾಡುವಂತ ಒಂದು ಮರ ಅಂತ ಹೇಳಿದ್ರೆ ಆಲದ ಮರ ಮತ್ತೆ ಅರಳಿ ಮರ. ಅರ್ಥ ಆಯ್ತಾ? ಈ ಹಳ್ಳಿ ಮರ ದೇವಸ್ಥಾನಗಳಲ್ಲಿ ಕಟ್ಟೆಗಳ ಮೇಲೆ ವಿಗ್ರಹಗಳು ಬೆಳಗ್ಗೆ ಪೂಜೆ ಮಾಡ್ತಾರೆ, ಗೊತ್ತಾ? ಯಾಕೆ ಪೂಜೆ ಮಾಡ್ತಾರೆ ಹೇಳಿ ನೋಡೋಣ. ಬೇರೆ ವಾತಾವರಣದಲ್ಲೆಲ್ಲ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಕೇಳಲಿ, ಆಮ್ಲಜನಕ ಜಾಸ್ತಿ ಉತ್ಪತ್ತಿ ಮಾಡುತ್ತೆ. ಬೆಳಗಿನ ಜಾವದಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಈ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುವಂತ ಫ್ಯಾಕ್ಟ್ರಿಗಳಾಗಲಿ, ಬೈಕು, ಕಾರ್ಗಳು, ಇವೆಲ್ಲ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡ್ತಿರ್ತಾರ. ಅದನ್ನ ಬಳಕೆ ಮಾಡಿಬಿಟ್ಟು ಬೆಳಗ್ಗೆ ಹೊತ್ತು ಅತಿ ಹೆಚ್ಚು ಆಮ್ಲಜನಕವನ್ನ
ರಿಲೀಸ್ ಮಾಡ್ತಾ ಇರುತ್ತೆ, ಉತ್ಪಾದನೆ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು 5 ಗಂಟೆಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ಕಟ್ಟೆನ ಸುತ್ತಾ ಇರ್ತೀರಲ್ವಾ, ಅದು ಒಂದು ಸಾರ್ವಜನಿಕ ಸ್ಥಳನೇ. ಅದು ಕೂಡ ಕಟ್ಟೆನೂ ಕೂಡ ಒಂದು ಉತ್ತಮವಾಗಿರಬೇಕು, ಉತ್ತಮವಾದ ಪರಿಸರವನ್ನ ಹೊಂದಿರಬೇಕು ಅಂತ. ಇವಕ್ಕೆ ಸಾರ್ವಜನಿಕ ಸ್ಥಳಗಳು ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಇಂತಹ ಸ್ಥಳಗಳಲ್ಲಿ ಆರೋಗ್ಯಕರವಾದಂತಹ ವಾತಾವರಣ ಮೂಡಿಸುವುದು ಮತ್ತು ಮೌಲ್ಯಗಳನ್ನು ಕಾಪಾಡುವುದು ನಮ್ಮ ಪಾಠದ ಉದ್ದೇಶವಾಗಿರ್ತದೆ. ಈಗ ನಾವು ಶಾಲೆ ನೀವೆಲ್ಲ ಬಳಕೆ ಮಾಡ್ತಿರ್ತೀವಿ, ಶೌಚಾಲಯ ಆಗಿರ್ಬೋದು, ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು. ಅದೇ ಶೌಚಾಲಯಕ್ಕೆ ಹೋದ ತಕ್ಷಣ ಬಳಕೆ ಮಾಡಿ ನೀರು ಹಾಕ್ತಾ ಇರ್ತೀವಿ. ಒಂದ್ಸರಿ ಅದೇನಾದ್ರು ಗಲೀಜು ಆಗ್ತಿದ್ರೆ ಮತ್ತೆಲ್ಲ ಹೋಗಕ್ಕಾಗುತ್ತಾ? ಅದಕ್ಕೆ ಅವೆಲ್ಲ ಕೂಡ ಸಮುದಾಯದ ಆರೋಗ್ಯವಾಗಿರ್ತವೆ. ನೆಕ್ಸ್ಟ್ ನೋಡಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕನು ಆರೋಗ್ಯಕರ ತಿಳುವಳಿಕೆಯನ್ನು ಹೊಂದಿರುವುದು ಅವಶ್ಯಕತೆ. ನಾವು ಬಳಕೆ ಮಾಡುವಂಥ ಸ್ಥಳಗಳಿದೆಯಲ್ಲ, ಪೂರ್ವಂತ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಬೆಳಗ್ಗೆ ಕಸ ಹೊಡೆದ ತಕ್ಷಣ ಏನು ಮಾಡ್ತಾ ಇರ್ತೀನಿ ಅಂದರೆ, ಆ ಮೂಲೆ ಕಸನೆಲ್ಲ ಏನು ಮಾಡ್ತಾ ಇರ್ತೀವಿ, ಹೊರಗೆ ಹಾಕಿ ಅಂತ ಹೇಳ್ತಾ ಇರ್ತೀವಿ, ಹೌದಲ್ವಾ? ಮತ್ತೆ ಅದೇನಾದ್ರು ಗಾಡಿ ಬಡ್ತಿದ್ರೆ ಮತ್ತೆ ಎಲ್ಲ ಒಳಗೆ ಬರ್ತಾ ಇರ್ತೀವಿ. ಅರ್ಥ ಆಯ್ತಾ? ಆ ತಾನಂತ ಹೊರಗೆ ಹಾಕುವಂಥ ಸ್ಥಳ ಇದೆಯಲ್ಲ, ಅದು ಎಲ್ಲಿಗೆ ಹಾಕ್ತೀನಿ, ಎಲ್ಲಿಂದ ಕಾಂಪೌಂಡಿಂದ ಹೊರಗೆ ಹಾಕ್ತೀನಿ, ಹೌದಲ್ವಾ? ಕಾಂಪೌಂಡಿಂದ ಹೊರಗೆ ಹಾಕ್ರಿ, ಮತ್ತೆ ಅದು ಒಳಗೆ ಬರಬಾರ್ದು. ಅದು ನೋಡಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಗೊತ್ತಾ, ಕೇಳಲಿ, ಬೌದ್ಧಿಕ ಮತ್ತು ಜೈವಿಕ ಎರಡೂ ಕೂಡ ಆರೋಗ್ಯ ಬಹಳ ಮುಖ್ಯವಾಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಕಲುಷಿತ ವಾತಾವರಣ ಇದ್ರೆ ಏನಾಗುತ್ತೆ, ಒಂದು ಸ್ಮೆಲ್ ಬರುವಂತ ವಾತಾವರಣ ಇದ್ರೆ ಏನಾಗುತ್ತೆ ಅಂದ್ರೆ ಅದು ಆರೋಗ್ಯಕರ. ನಮ್ಮ ದೈಹಿಕ ಆಗದೆ ಇದ್ರೂ ಕೂಡ ಮಾನಸಿಕವಾಗಿ ಏನಾಗ್ತಾ ಇರುತ್ತೆ, ಕಿರಿಕಿರಿ ಮಾಡ್ತಾ ಇರುತ್ತೆ. ಈ ಸ್ಮೆಲ್ ಬರೋಂಥದ್ದು. ಈಗೆಲ್ಲ ನೀವು ಹಳ್ಳಿಗಳಾಗಿಲ್ಲ ಅಂತ ಗುಡ್ಕಾ ತಗೊಂಡು ಏನ್ ಮಾಡ್ತೀರಾ, ಅಲ್ಲೇ ಹೋಗಿತಾ ಇರ್ತೀರಾ, ಹೌದಲ್ವಾ? ಚೀಟಿ ಅಲ್ಲೇ ಹಾಕ್ತಾ ಇರ್ತೀರಾ. ಅರ್ಥ ಆಯ್ತಾ? ಇವನ್ನೆಲ್ಲ ಆಗ್ದಂಗೆ ನಾವು ನೋಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಬೆಳಗ್ಗೆ ಪೇಪರ್ ಹಾಕ್ತಾ ಇರ್ತೀವಿ, ಸ್ಕೂಲ್ ವಾತಾವರಣ ಚೆನ್ನಾಗಿರ್ತದ್ರು ಬರೋದು ನೋಡಲು ಕೂಡ ನೋಡಲಿ, ದೃಷ್ಟಿ ಅಥವಾ ವೈದ್ಯರ ಕಡೆ ಏನಾಗುತ್ತೆ ಅಂದ್ರೆ, ಈ ಕಡೆ ಉತ್ತಮವಾದ ಒಂದು ಗಿಡ ಮರಗಳ ಇತ್ತು ಅಂತ ಹೇಳಿದ್ರೆ ನೋಡಕ್ಕೆ ಆನಂದ ಆಗ್ತಾ ಇತ್ತು, ಮಾನಸಿಕವಾಗಿ ನೆಮ್ಮದಿ ಸಿಗ್ತಾ ಇರುತ್ತೆ. ಉತ್ತಮ ಗಾಳಿ ಬರ್ತಾ ಇದೆ ಅಂತಂದ್ರೆ ಉಸಿರಾಟ ಕ್ರಿಯೆ ಕೂಡ ಆರಾಮಾಗಿ ಆಗ್ತಾ ಇರ್ತದೆ. ಉತ್ತಮವಾದ ಯಾವುದೇ ಸ್ಮೆಲ್ ಗಿಲ್ಲ ಇದ್ದಂಗೆ ಇದ್ರೆ ಮೂಗಿಗೂ ಕೂಡ ಉತ್ತಮವಾದ ವಾತಾವರಣ ಸೃಷ್ಟಿ ಮಾಡ್ತೀವಿ. ಇದು ಸಾಮಾಜಿಕ ಆರೋಗ್ಯದಿಂದ ಏನಾಗುತ್ತೆ ಅಂದ್ರೆ ವೈಯಕ್ತಿಕ ಆರೋಗ್ಯ ಕೂಡ ವೃದ್ಧಿ ಆಗ್ತಾ ಇರುತ್ತೆ. ಅದಕ್ಕೆ ಏನಾಗುತ್ತೆ, ನಿಮಗೆ ಪಾರ್ಕ್ಗಳಲ್ಲಿ, ಅರ್ಥ ಆಯ್ತಾ, ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಏನಾಗುತ್ತೆ ಅಂದ್ರೆ ಒಳ್ಳೊಳ್ಳೆ ವಿಗ್ರಹಗಳು ಇಡುವಂಥದ್ದು, ಅರ್ಥ ಆಯ್ತಾ, ಸ್ವಚ್ಛತೆಯನ್ನ ಕಾಪಾಡುವಂಥದ್ದು, ಅರ್ಥ ಆಯ್ತಾ, ಇದೆಲ್ಲ ಕೂಡ ವೈಯಕ್ತಿಕ ಆರೋಗ್ಯ ಮೇಲೆ ಪರಿಣಾಮನ ಬೀರ್ತೈತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಸಾಮಾಜಿಕ ಆರೋಗ್ಯವನ್ನ ನಾವು ಕಾಪಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಅದರ ಜ್ಞಾನ ಬಹಳ ಮುಖ್ಯವಾಗಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಮನೆಯಲ್ಲಿ ನೋಡಿ, ನಿಮ್ ಸ್ನಾನದ ಕೋಣೆ ಇರುತ್ತೆ, ಅಡಿಗೆ ಮನೆ ಇರುತ್ತೆ, ಮಲಗುವಂತ ಕೋಣೆ ಇರ್ತವೆ, ಅವೆಲ್ಲ ಕೂಡ ಶುಭ್ರವಾಗಿರ್ಬೇಕು ಅಂತ. ಹಾಕುವಂತ ಇದೆಲ್ಲ ಮೇಲೆ ಹಾಕೊಳ್ಳುವಂತವು ಇರಬೇಕು, ಮೇಲೆ ಒಗ್ಗೆನೂ ಕೂಡ ಶುಭ್ರವಾಗಿರ್ಬೇಕು ಅಂತ. ಏನಾದ್ರು ಪಡೆ ಆಗಿದ್ರೆ ಈ ಕಟ್ಟ ಶುರುವಾಗುತ್ತೆ ಗೊತ್ತಾ, ಧೂಳು ಪಾಡಾಗಿದ್ರೆ ಒಂಥರ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅದ್ರ ಜ್ಞಾನ ಬಹಳ ಮುಖ್ಯವಾಗಿರುತ್ತೆ. ಇದಕ್ಕೆ ಆರೋಗ್ಯ ಶಿಕ್ಷಣದ ಮಹತ್ವ ಬಹಳ ಉತ್ತಮವಾಗಿರಬೇಕು. ನೋಡಲಿ, ಸಾಮಾಜಿಕ ಆರೋಗ್ಯದ ಬಗ್ಗೆ ತಿಳಿಯಬೇಕಾದರೆ ಆರೋಗ್ಯದ ಕುರಿತು ತಿಳಿಯಲೇಬೇಕು. ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖ್ಯ. ಸಾಮಾಜಿಕ ಆರೋಗ್ಯ ಮತ್ತು ವೈಯಕ್ತಿಕ ಆರೋಗ್ಯ ಕೂಡ ಆರೋಗ್ಯ ಶಿಕ್ಷಣದ ಎರಡು. ನೋಡಲಿ, ವೈಯಕ್ತಿಕ ಆರೋಗ್ಯ ಚೆನ್ನಾಗಿತ್ತು ಅಂತೇಳಿ ಸಾಮಾಜಿಕ ಆರೋಗ್ಯ ಚೆನ್ನಾಗಿತ್ತು. ನೀವೆಲ್ಲ ಯೂನಿಫಾರ್ಮ್ ಹಾಕಿ ಬಂದ್ರೆ ನೋಡಲು ಚೆನ್ನಾಗಿರುತ್ತೆ. ಒಬ್ಬ ಯೂನಿಫಾರ್ಮ್ ಹಾಕಿ ಬರೋದು, ಒಬ್ಬ ಬಿಡಬಾರ್ದು, ವೇದಾವತಿ ಸುತ್ತಕ್ಕೆ, ಆಯ್ತಾ? ಅರ್ಥ ಆಯ್ತು? ಅದಕ್ಕೆ ಏನಾಯ್ತು, ಅರ್ಥ ಆಯ್ತಾ? ಪ್ರತಿಯೊಬ್ರು ಕೂಡ ಯೂನಿಫಾರ್ಮ್ ಹಾಕೋಬರಬೇಕು, ಟೈ ಹಾಕೋಬರಬೇಕು, ಶೂ ಹಾಕೋಬರಬೇಕು. ಯಾಕಂತಂದ್ರೆ ವೈಯಕ್ತಿಕ ಸ್ವಚ್ಛ ಬಹಳ ಮುಖ್ಯವಾಗಿರ್ತದೆ. ವೈಯಕ್ತಿಕ ಸ್ವಚ್ಛ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಾಮಾಜಿಕ ಆರೋಗ್ಯನೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಬೇಕಾದರೆ ಸಮಾಜದ ಪ್ರತಿಯೊಬ್ಬ ಸದಸ್ಯರ ಸಹಕಾರ ಅತಿ ಅವಶ್ಯಕ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಶಾಲೆಯಲ್ಲಿ 20-25 ಜನ ಇದ್ದೀರಲ್ಲ, ಒಂದು ಶಾಲಾ ಕೊಠಡಿ ಸ್ವಚ್ಛವಾಗಿರ್ಬೇಕು ಅಂತ ಹೇಳಿದ್ರೆ ಅರ್ಥ ಆಯ್ತಾ? ಯಾರೋ ಒಬ್ರು ಕೆಲಸ ಮಾಡೋದಲ್ಲ, ಪ್ರತಿಯೊಬ್ಬರನ್ನು ಕೆಲಸ ಮಾಡ್ತಾ ಇದ್ರು, ಪ್ರತಿಯೊಬ್ಬರು ಸದಸ್ಯರನ್ನು ಕೆಲಸ ಮಾಡ್ತಾ ಇದ್ರೆ ಸ್ಕೂಲ್ ವಾತಾವರಣ ಕೂಡ ಚೆನ್ನಾಗಿರ್ತದೆ. ಅರ್ಥ ಆಯ್ತಾ?
ಎಲ್ಲ ಕೂಡಿ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸಾಮಾಜಿಕ ಆರೋಗ್ಯ. ಫಾರ್ ಎಕ್ಸಾಂಪಲ್ ಈಗೆಲ್ಲ ಮಳೆ ಬಂದಿದೆ, ಕಾಂಗ್ರೆಸ್ ಗಿಡ ಬೆಳೆದಿದೆ, ಅರ್ಥ ಆಯ್ತಾ? ಒಬ್ಬ ಕೀಳಕ್ಕಾಗುತ್ತಾ? ಪ್ರತಿಯೊಬ್ರು ಎರಡೆರಡು ಗಿಡ ಕಿತ್ತರೆ ಇಡೀ ಗ್ರೌಂಡ್ ಚೆನ್ನಾಗಿರುತ್ತೆ, ಅದಲ್ಲ? ಪ್ರತಿದಿನ ಒಬ್ಬೊಬ್ರು ಕಸ ಹೊಡೆದ್ರೆ ಇರೋ ವಾತಾವರಣ ಕೂಡ, ಶಾಲಾ ಆವರಣ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಪ್ರತಿಯೊಬ್ಬ ಸದಸ್ಯರು ಕೂಡ ಬಹಳ ಮುಖ್ಯವಾಗಿರ್ತದೆ. ಇದನ್ನು ಸಾಧಿಸಲು ಅದರಲ್ಲಿ ಯೋಗ್ಯ ಜ್ಞಾನ, ಫಾರ್ ಎಕ್ಸಾಂಪಲ್ ಈ ಯೋಗ್ಯ ಜ್ಞಾನ ಅಂತ ಹೇಳಿದ್ರೆ, ಈಗ ಇವ್ರ ನರ್ಸಿಗೆ ಹೋಗ್ತೀರಾ, ಅಲ್ಲಾದ್ಮೇಲೆ ಏನ್ ಮಾಡ್ಬೇಕು? ಓದಾದ್ಮೇಲೆ ಏನ್ ಮಾಡ್ಬೇಕು? ನೀರ್ ಹಾಕಿ ಬರ್ಬೇಕು. ನೀರ್ನ ಹಾಕ್ದಾಗ ಹಂಗೆ ಬಂದ್ರೆ ಏನಾಗುತ್ತೆ ಅಂದ್ರೆ ಅದು ಟಾಕ್ಸಿಕ್ ಸಬ್ಜೆಕ್ಟ್ ಅಂತಾರೆ. ದೇಹದಿಂದ ಉತ್ಪತ್ತಿ ಆಗುವಂತ ಕೆಟ್ಟ ವಸ್ತುಗಳೆಲ್ಲ ಹೊರಗೆ ಬಂದಾಗ ಏನಾಗುತ್ತೆ ಅಂದ್ರೆ ಸ್ಮೆಲ್ ಬರೋಂಥದ್ದು ಇವೆಲ್ಲ ಆಗ್ತಿರುತ್ತೆ. ಅದಕ್ಕೆ ನೀರು ಹಾಕಂಥದ್ದು, ಒಂದ್ಸರಿ ವಾಶ್ ಮಾಡೋಂಥದ್ದು, ಇವೆಲ್ಲ ರೂಢಿಗಳು. ನಾವು ಬ್ರಷ್ ಮಾಡೋದು ಎಷ್ಟು ಮುಖ್ಯನ, ಅರ್ಥ ಆಯ್ತಾ? ಓದಂತ ಸ್ಥಳಗಳಲ್ಲಿ ನೀರು ಹಾಕೋದು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ರೂಢಿಗಳು ಅಂತ, ಈ ರೂಢಿಗಳು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಯಾರು ಬೆಳಗ್ಗೆ ಬರ್ತ್ಡೇ ಮಾಡ್ಕೊಂಡು ಚಾಕ್ಲೇಟ್ ತಿಂದ್ರಿ, ತಿಂದಾದ್ಮೇಲೆ ಎಲ್ಲಿ ಇಟ್ಕೊಂಡ್ರಿ ಅಂತ ಹೇಳಿದೆ? ಜೋಬಲ್ಲಿ ಇಟ್ಕೊಂಡು ಎಲ್ಲರೂ ಹೊರಗಡೆ ಒಂದ್ ಕಡೆ ಹಾಕ್ರಿ ಅಂತ ಹೇಳಿದೆ. ಅದು ಒಂದು ರೂಢಿ. ನೀವೇನ್ ಮಾಡಿ, ಚಾಕ್ಲೇಟ್ ತಿಂದು ಅಲ್ಲೇ ಹೊರಗೆ ಹಾಕೊಂಡ್ರೆ ಹಂಗೂ ಕಾರಿಡಾರ್ಲೆಲ್ಲ ಹಾಕಿದಿರಲ್ಲ ಒಬ್ಬೊಬ್ರು. ಅದಕ್ಕೆ ಎಲ್ಲರೂ ಒಂದೊಂದು ಹಾಕಿ ಅಂತ ಹೇಳಿದ್ರೆ ನೋಡುವಂತ ನೋಡಕ್ಕೆ ಚೆನ್ನಾಗಿ ಕಾಣ್ತಾ ಇರಲ್ಲ, ವಾತಾವರಣ ಕೂಡ ಕಲ್ಮಿಷವಾಗಿರ್ತದೆ. ಅರ್ಥ ಆಯ್ತಾ? ಈಗ ದೇಹಕ್ಕೂ ಮತ್ತೆ ಮಾನಸಿಕಕ್ಕೂ ಕೂಡ ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ನೋಡಿ, ಮನೋವೃತ್ತಿ ಅಂತ ಹೇಳ್ತೀವಿ. ಮನೋವೃತ್ತಿ ಅಂತ ಹೇಳಿದ್ರೆ ನಾವು ಮಾಡ್ಬೇಕು, ನಾವು ಮನೋವೃತ್ತಿನ ಬೆಳೆಸ್ಕೊಂಡ್ರೆ ಆಟೋಮೆಟಿಕ್ ಆಗಿ ಮಾಡ್ತೀವಿ. ನಾನು ಅದ್ಯಾಕೆ ಮಾಡ್ಬೇಕು, ಇದ್ಯಾಕೆ ಮಾಡ್ಬೇಕು, ಅದಲ್ಲ ನಾನು ಕಸ ಹೊಡೆಯೋದಲ್ಲ, ನಂದಲ್ಲ. ನೀವು ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡೀರಿ ಅಂತ ಹೇಳಿದ್ರೆ ನಂದಲ್ಲ ಸರ್ ಅಂತ ಹೇಳ್ತಿರ್ತಿರಲ್ಲ. ಹಂಗೆ ಫಸ್ಟ್ ನಾವು ಕೆಲಸ ಮಾಡಬೇಕು, ನಾವು ಮನೋವೃತ್ತಿನ ಕೂಡ ಬೆಳೆಸ್ತಾ ಇರಬೇಕು. ಇದು ಆರೋಗ್ಯ ಶಿಕ್ಷಣದ ಒಂದು ಮೂಲ ಸಾಧನೆ ಮಾಡಲಿಕ್ಕೆ ಒಂದು ಉತ್ತಮವಾದ ಒಂದು ಕಾಯಕ. ನೆಕ್ಸ್ಟ್, ಆರೋಗ್ಯ ಶಿಕ್ಷಣ ಅಂದ್ರೆ ಏನು ಅಂತ ಹೇಳಿದ್ರೆ, ವಿನ್ಸ್ಲೋ ಅವರ ಪ್ರಕಾರ ಏನಾಗುತ್ತೆ, ಸಮಾಜದ ಸುಸಂಘಟಿತ ಪ್ರಯತ್ನದಿಂದ ಸಮಾಜ, ಫಾರ್ ಎಕ್ಸಾಂಪಲ್ ಒಂದು ಹಬ್ಬ ಮಾಡಬೇಕು ಅಂತ ಹೇಳಿದ್ರೆ ಅರ್ಧ ತೋರಣ ಕಟ್ಟೋದ್ರಿಂದ ಹಿಡಿದು, ಊರಲ್ಲಿ ನೀರು ಹಾಕೋದ್ರಿಂದ ಹಿಡಿದು ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮಾಡಬೇಕು. ಹಬ್ಬ ಮಾಡ್ಬೇಕಾದ್ರೆ ಸುಣ್ಣ ಬಣ್ಣ ಎಲ್ಲ ಹೊಡ್ಕೊತಿರ್ಲಿಲ್ಲ. ಅಂದ್ರೆ ಒಂದು ಸಂಘಟನೆ ಮುಖಾಂತರ ನೋಡೋದು ಸ್ವಚ್ಛತೆಯನ್ನ ಕಾಪಾಡಲಿಕ್ಕೆ ಬಹಳ ಮುಖ್ಯ ಆಗಿರುತ್ತೆ. ಒಳ್ಳೆಯ ಆರೋಗ್ಯಯುತ ಮತ್ತು ನಿರ್ಮಲವಾದ ಪರಿಸರವನ್ನು ನಿರ್ಮಿಸಿ ರೋಗಗಳನ್ನು ಪ್ರತಿಬಂಧಿಸಿ ಉತ್ಪತ್ತಿಯಾಗುವಂತ ಒಂದು ರೋಗ ನಿರೋಧಕ, ರೋಗ ಇರುವಂತ ಏನೋ ಸೊಳ್ಳೆ ಆಗಿರ್ಬೋದು, ಕೆಲವು ಲಾರ್ವ ಆಗಿರ್ಬೋದು, ಇದೆಲ್ಲ ಉತ್ಪತ್ತಿ ಮಾಡುವಂತ ಇವನ್ನ ತಡಿಬೋದು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ, ಈ ಹಳ್ಳಿಗಳಾಗ ಏನಾಗುತ್ತೆ ಅಂದ್ರೆ, ಇವ್ರ ಮನೆ ಕಸ ತೆಗ್ದು ಅವ್ರ ಮನೆಗೆ, ಅವ್ರ ಮನೆ ಕಸ ತೆಗ್ದು ಇವ್ರ ಮನೆಗೆ ಆಗ್ತಾ ಇರ್ತಾರೆ, ಅದಲ್ವಾ? ಆದ್ರೆ ಅದನ್ನೇ ತಗೊಂಡ್ಬಿಟ್ಟು ಎಲ್ಲರೂ ಸೇರಿದ್ಬಿಟ್ಟು ಎಲ್ಲ ಊರಿಂದ ಹೊರಗೆ ಒಂದು ಗೋಮಾಳನ ಎಲ್ಲ ಹೊರಗೆ ಹಾಕ್ತಿದ್ರೆ ಬಹಳ ಶುಚಿಯಾಗಿರುತ್ತಲ್ವಾ? ಅದೇ ಚರಂಡಿನೂ ಅಷ್ಟೇ, ಮನೆ ಮುಂದೆ ಹೋಗುವಂತ ಚರಂಡಿನೂ ಕೂಡ ಕಾಲ ಕಾಲಕ್ಕೆ ತಕ್ಕಂತೆ ಪ್ರತಿದಿನ ಏನ್ ಮಾಡ್ತೀವಿ, ನೀವೇನ್ ಮಾಡ್ತೀರಿ, ಗ್ರಾಮ ಪಂಚಾಯತಿ ಯಾರೋ ಮೆಂಬರ್ ಇದ್ರೆ ಅವ್ರಿಗೆ ಬೈತಾ ಇರ್ತೀರ, ಈಗ ಚರಂಡಿ ಕ್ಲೀನ್ ಮಾಡಿಸಿಲ್ಲ, ಕಸ ಎತ್ತಲಾಕ್ಸಿಲ್ಲ, ಅದಲ್ವಾ? ನೀವು ನಿಮ್ಮ ಮನೆ ಮುಂದೆ ನೀವೇ ಏನ್ ಮಾಡ್ತೀವಿ, ಕ್ಲೀನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಸಂಘಟನೆಯಿಂದ ಮಾಡ್ತಾ ಇರೋಂಥ. ಫಾರ್ ಎಕ್ಸಾಂಪಲ್ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನೆಲ್ಲ ಮಾಡ್ತಾ ಇರ್ತೀರಿ. ರಾಷ್ಟ್ರೀಯ ಹಬ್ಬಗಳ ಮತ್ತೆ ಎಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡಿದ್ರೆ ಬೇಗ ಬೇಗ ಆಗ್ತಾ ಇರುತ್ತೆ. ನೀವು ಬೆಳಗ್ಗೆ ಕಸ ಹೊಡೀರಿ ಅಂತ ಹೇಳ್ತಾ ಇರ್ತೀರಿ, ನೀವೇನ್ ಮಾಡ್ತಾ ಇರ್ತೀರಾ, ಅವಳ ಮೇಲೆ ಇವಳ ಮೇಲೆ ಹೇಳ ಹಾಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಅದಕ್ಕೆ ಒಂದು ಆರೋಗ್ಯ, ಒಂದು ಯಾವುದೇ ಹಬ್ಬ ದಿನಗಳು ನಡಿಬೇಕು ಅಂದ್ರೆ ಒಂದು ಸಂಘಟಿತ ಪ್ರಯತ್ನದಿಂದ ಮಾತ್ರ ಸಾಮಾಜಿಕ ಆರೋಗ್ಯವನ್ನು ರೂಢಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ನೋಡು, ಚಿಕಿತ್ಸೆಗೆ ಯೋಗ್ಯ ವೈದ್ಯಕೀಯ ಮತ್ತು ನೋಡಿ, ಆಸ್ಪತ್ರೆಗೆ ಹೋದ್ಮೇಲೆ ಆಸ್ಪತ್ರೆ ವಾತಾವರಣ ಏನಾಗುತ್ತೆ ಅಂದ್ರೆ, ಆಸ್ಪತ್ರೆಗೆ ಹೋಗೋದೇ ಕಾಯಿಲೆ ಉಳ್ಳ ಜನ, ಅದನ್ನೇ ವಾತಾವರಣ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೋಡಿದ್ವಿ, ವ್ಯವಸ್ಥೆ ಮಾಡಿ ವ್ಯಕ್ತಿಗಳಿಗೆ ಮತ್ತು ವೈಯಕ್ತಿಕ ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ಮಾಡುವ ವಿಜ್ಞಾನಯುತ ಕ್ರಮವೇ ಸಾಮಾಜಿಕ ಆರೋಗ್ಯ. ವಿಜ್ಞಾನಿತ ಅಂದ್ರೆ ಸೈಂಟಿಫಿಕ್ ಆಗಿ ಅದು ಕರೆಕ್ಟ್ ಆಗಿರ್ಬೇಕು, ಎಲ್ಲೆಲ್ಲಿ ಇರಬೇಕು, ಏನೇನು ಇರಬೇಕು, ಹೇಗೆ ಕೊಡಬೇಕು, ಹೇಗೆ ಆರೋಗ್ಯವನ್ನು ಕಾಪಾಡಬೇಕು, ಹೇಗೆ ಸ್ವಚ್ಛತೆಯನ್ನು ಮಾಡ್ಕೋಬೇಕು, ಇದು ಸಾಮಾಜಿಕ ಆರೋಗ್ಯದ ಮೂಲ ತತ್ವಗಳು. ನೆಕ್ಸ್ಟ್, ಡಾಕ್ಟರ್ ಬ್ರೋಂಕ್ಲೆ ಅಭಿಪ್ರಾಯ, ಒಂದು ಜ್ಞಾನ ಸಂಕಲನ. ಜ್ಞಾನ ಅಂದ್ರೆ ಏನು? ಯಾವುದೋ ಒಂದು ವಿಷಯದ ಬಗ್ಗೆ ತಿಳುವಳಿಕೆ ಇರುವಂತ ವಸ್ತುಗೆ ಏನು ಹೇಳ್ತೀವಿ, ಜ್ಞಾನ ಅಂತ. ಈ ಜ್ಞಾನಗಳ ಕೂಡಿಕೃತ ಇರುತ್ತಲ್ಲ, ಜ್ಞಾನ ಸಂಕಲನ ಮತ್ತು ಅದರ ಕಾರ್ಯಗತ
ಫಾರ್ ಎಕ್ಸಾಂಪಲ್ ನಿಮಗೆ ಕಸ ಹೇಗೆ ಹೊಡಿಬೇಕು ಅಂತ ನೀವು ಅಲ್ಲಿಂದ ಇಲ್ಲಿಗೆ ಇಲ್ಲಿ ಹಂಚ್ಕೊಟ್ಟಿರ್ತೀವಲ್ಲ, ಹಂಚ್ಕೊಟ್ಟಂತೆ ಕಾರ್ಯಗತವನ್ನು ಮಾಡ್ತೀರಿ ಏನಾಗ್ತಿದ್ರೆ ಉತ್ತಮವಾದ ಒಂದು ಆರೋಗ್ಯಕರ ವಾತಾವರಣವನ್ನ ಸೃಷ್ಟಿ ಮಾಡ್ಬೋದು. ನೋಡಿ, ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯವಾಗಿದೆ. ಮತ್ತೆ ಸಂಘಟಿತವಾಗಿ ಜ್ಞಾನವುಳ್ಳ ಅರ್ಥ ಆಯ್ತಾ ವಿಷಯವನ್ನು ತಿಳ್ಕೊಂಡು ನಾವು ಕೆಲಸಗಳನ್ನ ಮಾಡಿದ್ರೆ ಏನಾಗುತ್ತೆ, ಉತ್ತಮ ಸಾಮಾಜಿಕ ಆರೋಗ್ಯ ರೂಢಿಯಾಗ್ತಾ ಇರುತ್ತೆ. ಸಮಾಜವನ್ನು ನೋಡಿ ರೋಗಗಳಿಂದ ಸಂರಕ್ಷಿಸುವುದು ಹೇಗೆ ಅಂತ ಹೇಳಿ ನೋಡಿ, ಸಂಸರ್ಗಿಕ ಹಾಗೂ ಉಳಿದ ರೋಗಗಳಿಂದ ಸಂರಕ್ಷಿಸಿ ಅದರ ಆರೋಗ್ಯವನ್ನು ಕಾಪಾಡಲು ಉತ್ತಮಗೊಳಿಸಲು ಆಹಾರದ ಕಲಬೆರಕೆ ನೋಡಿ, ನೀರಿನ ಮಲಿನತೆ, ಅವಯ ದೋಷ ಅಂದ್ರೆ ಫ್ಯಾಕ್ಟ್ರಿಗಳೆಲ್ಲ ಹೊರಗೆಲ್ಲ ಬರ್ತಾ ಇರುತ್ತೆ ನೋಡಿದಿಲ್ಲ. ಈಗ ನಿಮ್ಮ ಹಳ್ಳಿಗಳಿಗೆ ಏನಾಗ್ತಿರುತ್ತೆ ಅಂದ್ರೆ ಸಾಮಾನ್ಯವಾಗೆಲ್ಲ ಮಳೆ ಬರ್ತಾ ಇರುತ್ತೆ, ಕೆರೆ ಇರುತ್ತೆ, ಬೋರ್ವೆಲ್ ಇರುತ್ತೆ. ಸಿಟಿ ಅಂತ ಏರಿಯಾದಲ್ಲಿ ಕೊಚ್ಚೆ ಏರಿಯಾಗಳೇ ಜಾಸ್ತಿ. ಅದ್ರ ಜ್ಞಾನ ನೋಡಲಿ, ಇವುಗಳನ್ನು ತಡೆಗಟ್ಟಿ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ನಾಗರಿಕರು ಇರುವಂತೆ ಮಾಡುವ ಸಂಘಟಿತ ಪ್ರಯತ್ನವೇ ಸಾಮಾಜಿಕ ಆರೋಗ್ಯದ ಎಂದು ಹೇಳಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಶಾಲೆ ಅಂತ ತಗೊಂಡ್ರೆ ಎಲ್ಲರ ಪ್ರಯತ್ನದಿಂದ ಒಬ್ರು, ನಾನು ಒಬ್ಬನೇ ಹೇಳ್ತಾ ಇರ್ತೀನಿ, ಫೀಮಸ್ ಯಾರು ಇರ್ತಾರೆ ಅವರೇ ಕಸ ಹೊಡಿತಾರೆ. ಎಲ್ಲರೂ ಸೇರಿಸಿ ಕಸ ಹೊಡ್ಬಿಟ್ರೆ 5 ನಿಮಿಷದಲ್ಲಿ ಕೆಲಸ ಇರ್ತದೆ, ಇಡೀ ವಾತಾವರಣ ಕೂಡ ಸೃಷ್ಟಿ ಆಗುತ್ತೆ. ನಾನು ಬೆಳಗ್ಗೆ ಹೇಳಿ ಆ ಕಡೆ ಪಾರ್ಕ್ ಈ ಕಡೆ ಒಬ್ಬರು ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲೇ ನಿಂತ್ಕೊಂಡು ಕಾಲ ಕಳೀತಾ ಇರ್ತೀವಿ, ಹೌದಲ್ಲ? ಇದು ಸಾಮಾಜಿಕ ಆರೋಗ್ಯದ ಒಂದು ಗುಟ್ಟು. ನೋಡಿ, ಸಾಮಾಜಿಕ ಆರೋಗ್ಯವನ್ನು ಕಾಪಾಡೋದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಯಾರ ಮೇಷ್ಟ್ರದ ಒಬ್ಬರದೆಯಾ ಇಲ್ಲ ಬಸವಣ್ಣ ಬರುತ್ತಲ್ಲ ಬಸವಣ್ಣ ಒಬ್ಬರದೆಯಾ? ನೋಡಿ, ನಮ್ಮ ಶಾಲೆ ವಾತಾವರಣ ನಾವು ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಅಂತಂದ್ರೆ ಪ್ರತಿಯೊಬ್ರು ಕೂಡ ಆರೋಗ್ಯ ನಾವು ಊಟ ಮಾಡಕ್ಕೆ ತೊಳಿಬೇಕಾದ್ರೆ ತಟ್ಟೆ ತೊಳೆದು ಅಲ್ಲೇ ಬಿಸಾಕೊಂಡಿರ್ತೀರ, ಅದಲ್ಲ? ಅದನ್ನ ಒಳ್ಳೆ ಇಡುವಂಥ ಸ್ಥಳಿಗೆ ಕರೆಕ್ಟಾಗಿ ಇಡುವಂಥದ್ದು. ಆಮೇಲೆ ನೀರು ಕುಡ್ದಾದ್ಮೇಲೆ ನೀರು ಚೆಲ್ಲದಂಗೆ ಕಾಪಾಡುವಂಥದ್ದು. ಉತ್ತಮವಾದ ನೀರು ತಂದಿರ್ತಾರೆ, ನೀರು ತಂದು ಕುಡಿಯೋ ನೀರನ್ನೇ ನೀವೇನು ಮಾಡ್ತೀವಿ, ಕೈ ತೊಳೆಗೆ ಬಳಕೆ ಮಾಡ್ತಾ ಇರ್ತೀವಿ. ಅದಕ್ಕೆ ಸೀಮಿತವಾದ ಜ್ಞಾನ ಇದ್ರೆ ಮಾತ್ರ ಸಾಮಾಜಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈ ಕೆಳಗಿನ ರೂಢಿಗಳನ್ನು ನಾವೆಲ್ಲರೂ ಅನುಸರಿಸಲು ಅಗತ್ಯ. ನಾವೇನಾಗುತ್ತೆ ಅಂದ್ರೆ ಸಾಮಾಜಿಕ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು, ಒಂದು ನಿಯಮಿತವಾದ ರೂಢಿಗಳನ್ನ ಅನುಸರಿಸಬೇಕು. ಅರ್ಥ ಆಯ್ತಾ? ಅದರಲ್ಲಿ ಯಾವ್ದು ಕಂಡಲ್ಲಿ ಉಗುಳುವುದು. ನೀವೇನ್ ಮಾಡ್ತೀರಿ, ಬಬ್ಬಲ್ ಗಮ್ ತಿಂತೀರಾ, ಚಾಕ್ಲೇಟ್ ತಿಂತೀರಾ, ಅರ್ಥ ಆಯ್ತಾ? ಏನಾದ್ರು ಇದಾಯ್ತು ಅಂತ ಹೇಳಿದ್ರೆ ಸೀಮಿತವಾದ ಸ್ಥಳದಲ್ಲಿ ಹೊರಗೆ ಹೋಗಿ ಉಗುಳಿದ್ರೆ ಅದೊಂದು ಕಂಡಲ್ಲಿ ಉಗುಳುವುದು. ಮತ್ತೆ ಸೀನುವುದು, ಶೀತ ಜ್ವರ ಅವೆಲ್ಲ ಬಂದಾಗ ಸೀನಿದ್ರಿಂದ ಏನಾಗುತ್ತೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ವೈರಸ್ ಅಟ್ಯಾಕ್ ಆಗ್ತಾ ಇರುತ್ತೆ. ವೈರಾಣುಗಳು ಒಬ್ಬರಿಂದ ಒಬ್ಬರಿಗೆ ಜ್ವರ ಆಡುವಂಥದ್ದು ಇವೆಲ್ಲ ಆಗ್ತಿರುತ್ತೆ. ನೆಕ್ಸ್ಟ್ ಬಹಿರ್ದೇಶಕ್ಕೆ ಹೋಗುವುದು ಅನ್ನ ನಿಲ್ಲಿಸುವುದು. ಬಹಿರ್ದೇಶ ಅಂದ್ರೇನ? ಯಾರ ಮನೇಲಿ ಟಾಯ್ಲೆಟ್ ಇಲ್ಲ ಕೈ ಎತ್ತಿ ನೋಡು. ಯಾರ ಮನೇಲಿ ಟಾಯ್ಲೆಟ್ ಇಲ್ಲ ಕೈ ಎತ್ತಿ. ಏನ್ ತೊಂದ್ರೆ ಇಲ್ಲ, ಇದೇ ಸಾಮಾಜಿಕ ಆರೋಗ್ಯ. ಟಾಯ್ಲೆಟ್ ಎಲ್ಲರ ಮನೇಲಿ ಇದಾವ? ಗ್ರಾಮ ಪಂಚಾಯತ್ ಎಲ್ಲ ಗ್ರಾಂಟ್ ಕೊಟ್ಟಿದೆ. ಗ್ರಾಮ ಪಂಚಾಯತಿಂದ ಎಲ್ಲರಿಗೂ ಗ್ರಾಂಟ್ ಕೊಟ್ಟಿದೆ. ಎಲ್ಲರೂ ಶೌಚಾಲಯನ ಮನೆಯಲ್ಲೇ ಬಳಕೆ ಮಾಡ್ತಾ ಇದ್ದೀರಾ, ಯಾರು ಹೊರಗೆ ಹೋಗ್ತಾ ಇಲ್ಲ. ಇದಕ್ಕೆ ಬಹಿರ್ದೇಶ ಅಂತ ಕರಿತೀವಿ. ಈ ಹಳ್ಳಿಗಳಿಂದ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ರೋಡ್ಗಳಿಗೆ ಚೆಂಬಿಡ್ಕೊಂಡಲ್ಲಿ ಹೋಗ್ತಾ ಇರ್ತಾರೆ, ಹೌದಲ್ವಾ? ಅದಕ್ಕೆ ಬಹಿರ್ದೇಶಕ್ಕೆ ಹೋಗಬಾರ್ದು. ನೋಡಲಿ, ಉಪಯೋಗಕ್ಕೆ ಯೋಗ್ಯವಲ್ಲದ ಹೊಲಸು ಪದಾರ್ಥಗಳನ್ನು ಕಂಡಲ್ಲಿ ಇರದೆ ಅದಕ್ಕಾಗಿ ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಹಾಕಬೇಕು. ಸಿಟಿ ಅಂತ ಹೇಳಿದ್ರೆ ಈಗೆಲ್ಲ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಒಂದೊಂದು ಇದು ಬಂದಿದ್ದ ಕಸ ಏನ ತುಂಬಿಕೊಂಡು ಬರುತ್ತಲ್ಲ, ಅವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲರ ದೂರದಲ್ಲಿ ಊರಿಂದ ಹೊರಗೆ ಅವನ್ನ ತಗೊಂಡೋಗಿ ಡಂಪ್ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಅದರಲ್ಲಿ ನೋಡಿ, ಒಣ ಕಸ ಮತ್ತೆ ಹಸಿ ಕಸ ಅಂತ 2 ವಿಂಗಡಣೆ ಮಾಡ್ರಿ ಅಂತ ಹೇಳ್ತಾರೆ. ಹಸಿ ಕಸ ಅಂದ್ರೆ ಯಾವ್ದು? ಹಸಿ ಕಸ ಅಂದ್ರೆ ಯಾವ್ದು? ಈರುಳ್ಳಿ ಸಿಪ್ಪೆ, ತರಕಾರಿ ವೇಸ್ಟ್ ಪದಾರ್ಥಗಳು, ಉಳಿದಂತ ಅಳಿದಂತ ಆಹಾರ ಪದಾರ್ಥಗಳು, ಹಣ್ಣುಗಳು ಇವೆಲ್ಲ ಆಯ್ತಾ. ಒಣ ಕಸ ಅಂದ್ರೆ ಯಾವ್ಯಾವು? ಕಾಯಿ ಸಿಪ್ಪೆ, ಪೇಪರು, ಪ್ಲಾಸ್ಟಿಕ್, ಅವನ್ನೆಲ್ಲ ಸಪ್ರೇಟ್ ಮಾಡ್ಬಿಟ್ಟು ಏನಾಗುತ್ತೆ ಅಂದ್ರೆ ಈ ಹಸಿ ಕಸನ ನಾವೇನ್ ಮಾಡ್ತೀವಿ, ಕಾಂಪೋಸಿಟ್ ಮಾಡ್ತಾ ಇರ್ತೀವಿ. ಅಂದ್ರೆ ಗೊಬ್ಬರ ತಯಾರು ಮಾಡೋಂಥದ್ದು,
ಗ್ಯಾಸ್ ತಯಾರು ಮಾಡೋವಂಥದ್ದು ಇವನ್ನೆಲ್ಲ ತಯಾರು ಮಾಡ್ತಾ ಇರ್ತಾರೆ. ಒಣ ಕಸ ಏನು ಮಾಡ್ತಾರೆ ಅಂದರೆ ಎಲ್ಲರೂ ದೂರ ತಗೊಂಡೋಗಿ ಡಿಕಂಪೋಸ್ ಮಾಡ್ತಾ ಇರ್ತಾರೆ. ಅದನ್ನೆಲ್ಲರೂ ಊತ ಹಾಕೋದಾಗಲಿ ಬೆಂಕಿ ಹಾಕಿ ಸುಡೋದೇ ಆಗಲಿ ಮಾಡ್ತಾ ಇರ್ತಾರೆ. ಇದಕ್ಕೆ ಏನು ಮಾಡಲಿ ಅಂತ ನಮಗೇನು ಉಪಯೋಗ ಯೋಗ್ಯ ಇಲ್ಲದ ವಸ್ತುಗಳನ್ನ ನಾವೇನು ಮಾಡಬೇಕು, ದೂರದ ಸ್ಥಳಗಳಲ್ಲಿ ಅಥವಾ ವಿಂಗಡಣೆ ಮಾಡಿ ಅದು ವ್ಯವಸ್ಥಿತವಾಗಿ ಅದನ್ನ ಡಿಕಂಪೋಸ್ ಮಾಡಬೇಕು. ನೋಡಲಿ, ವಿವಿಧ ಸಾಂಸಾರಿಕ ರೋಗವಾಹಕಗಳಾದ ಅಂದರೆ ಈ ಹಳ್ಳಿಗಳಲ್ಲಿ ಬರೋಂಥದ್ದು ಯಾವ ರೋಗವಾಹಕಗಳು ಅಂದರೆ ಸೊಳ್ಳೆಗಳು, ತಿಗಣೆ, ನೊಣಗಳು. ಅರ್ಥ ಆಯ್ತಾ? ಈ ತಿಗಣೆಗಳು ಹಳ್ಳಿಗಳಾಗಿರ್ತಾವೆ ನೋಡಿದಿರಲ್ಲ, ಯಾಕೆ ಇರ್ತವೆ ಅಂದರೆ ಕೇಳಲಿ, ತಿಗಣೆಗಳು ಯಾಕೆ ಉತ್ಪತ್ತಿ ಆಗ್ತವೆ ಅಂದರೆ ಡಸ್ಟ್ ಏನೋ ಧೂಳಿರೋಂಥ ಸ್ಥಳಗಳಲ್ಲಿ ಮಾತ್ರ ತಿಗಣೆಗಳು ಉತ್ಪತ್ತಿ ಆಗ್ತವೆ. ಸೊಳ್ಳೆ ಎಲ್ಲಿ ಉತ್ಪತ್ತಿ ಆಗ್ತವೆ? ಚರಂಡಿ, ನಿಂತ ನೀರುಗಳು. ಅರ್ಥ ಆಯ್ತಾ? ಆಮೇಲೆ ಸ್ಟಾಕ್ ಮಾಡಿದಂಥ ನೀರುಗಳು, ಟ್ಯಾಂಕ್ಗಳು, ಬಳಸೆ, ಇವೆಲ್ಲ ಕಡೆ ಏನಾಗುತ್ತೆ ಅಂದರೆ ಸೊಳ್ಳೆಗಳು ತುತ್ತಿರ್ತವೆ. ನೊಣಗಳು ಬೆಲ್ಲ, ಬರೀ ಬೆಲ್ಲ ಅಂತ ಇಲ್ಲ, ವೇಸ್ಟ್ ಸಿಹಿ ಪದಾರ್ಥದ ವೇಸ್ಟ್ ಪದಾರ್ಥಗಳನ್ನ ನಾವೇನು ಮಾಡ್ತೀವಿ ಅಲ್ಲಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಸಗಣಿ ಆಗಿರ್ಬೋದು, ದನದ ಪಡಕೆ ಎಲ್ಲ ಇದ್ರೆ ನೊಣಗಳೆಲ್ಲ ಉತ್ಪತ್ತಿ ಆಗ್ತಿರ್ತವೆ. ಇವುಗಳನ್ನ ನಾಶಗೊಳಿಸಿ ಸ್ವಚ್ಛವಾದ ಪರಿಸರವನ್ನು ಹೊಂದುವುದು. ಇವು ಮನೆಯಲ್ಲಿ ಉತ್ಪತ್ತಿ ಆಗೋದು. ಮೊದಲೆಲ್ಲ ದನ ಕರುಗಳೆಲ್ಲ ಏನು ಮಾಡ್ತಿದ್ರು, ಪಟ್ಕೆ ಮನೆ ಹಳ್ಳಿಗಳಿಗೆಲ್ಲ ನಡೀತಿದೆ. ಆಯ್ತಾ? ಸಿಟಿ ಅಂತ ಏರಿಯಾದಲ್ಲ ಏನಾಗುತ್ತೆ, ಸ್ವಚ್ಛವಾಗಿರ್ಬೇಕು. ಈಗೆಲ್ಲ ಏನಾಗುತ್ತೆ, ಮ್ಯಾಟ್ ಬಂದಿದೆ, ಮ್ಯಾಟ್ಗಳು ಬಂದಿದೆ. ನೋಡಲಿ, ಸಾರ್ವಜನಿಕ ಮೂತ್ರಾಲಯ ಮತ್ತು ಶೌಚಾಲಯಗಳ ಸ್ವಚ್ಛತೆಯನ್ನು ಕಾಪಾಡುವುದು. ಸಾರ್ವಜನಿಕ ಮೂತ್ರಾಲಯಗಳು ಮತ್ತು ಶೌಚಾಲಯಗಳು. ಫಾರ್ ಎಕ್ಸಾಂಪಲ್ ನಮ್ಮ ಶಾಲೆದೇ ತಗೋ, ಇದು ಸಾರ್ವಜನಿಕ ಸ್ಥಳ ಹೌದಲ್ವಾ? ನಾವು ಹೋಗ್ತೀವಿ, ಅವನ್ನ ಸ್ವಚ್ಛತೆಯಾಗಿ ಇಟ್ಕೊಳ್ಳೋದು ಮೂಲ ಆದ್ಯ ಕರ್ತವ್ಯ ಆಗಿರುತ್ತೆ. ಅರ್ಧ ವಾರಕ್ಕೊಂದ್ಸರಿ ತೊಳೆಯುವಂಥದ್ದು, ವಿನಾಯಿಲ್ ಹಾಕೋಂಥದ್ದು, ರೋಗ ಬರ್ತಂಗೆ ಹರಡದಂಥದ್ದು, ಇವೆಲ್ಲ ಕೂಡ ಬಳಕೆ. ನೀವೇನು ಮಾಡ್ತೀರಲ್ಲ, ಹೊರಗೆ ಹೋಗ್ಬಿಡ್ತೀರಲ್ವಾ, ಅಲ್ಲಿ ಏನಾಗುತ್ತೆ, ಹೊರಗೆ ಹೋಗ್ತಾ ಇರ್ತೀರಾ, ನಿಮ್ಮ ಕಾಲುಗಳಿಗೆ ಅಂತ ಅಲ್ಲಿ ಉತ್ಪತ್ತಿ ಆಗುವಂಥ ಈ ದುಂಡಾಣುಗಳು ಅಂತವೆ, ಅವೆಲ್ಲ ಕಾಲಿಗೆ ಹತ್ತಾ ಇರ್ತವೆ. ನೀವು ಶೂ ಹಾಕೊಂಡು ಹೋಗಲ್ಲ, ಅದರಿಂದ ರೋಗಗಳು ಉತ್ಪತ್ತಿ ಆಗ್ತಾ ಇರ್ತವೆ. ನೆಕ್ಸ್ಟು, ಮಲಮೂತ್ರ ವಿಸರ್ಜನೆಯನ್ನು ಮೂತ್ರಾಲಯ ಮತ್ತು ಶೌಚಾಲಯಗಳಲ್ಲಿ ಬಳಸಬೇಕು. ಯಾವುದೇ ರೀತಿ ಬೈಲ್ಸೆಗೆ ಹೋಗ್ದಂಗೆ, ರೋಡ್ ಸೈಡಲ್ಲಿ ಹೋಗ್ದಂಗೆ, ಕೆರೆಕಟ್ಟೆಯಲ್ಲಿ ಹೋಗ್ದಂಗೆ ಮನೆಯಲ್ಲಿ ಇರುವಂತ ಶೌಚಾಲಯಗಳು, ಮೂತ್ರಾಲಯಗಳನ್ನ ಬಳಕೆ ಮಾಡ್ತಾ ಇರಬೇಕು. ನೆಕ್ಸ್ಟ್, ಉದ್ಯಮಗಳಿಂದ ಅಥವಾ ವಾಹನಗಳಿಂದ ನೀರು, ಶಬ್ದ, ಹವೆ ಮಲಿನವಾಗದಂತೆ ಕ್ರಮ ತೆಗೆದುಕೊಳ್ಳುವುದು. ಉದ್ಯಮಗಳಿಂದ ಅಂತ ಏನಾಗುತ್ತೆ, ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈ ಒಂದು ಅಡಿಕೆ ಸಿಪ್ಪೆ ಹಾಕಿ ಮಾಡುವುದು, ಅದು ಒಂದು ಉದ್ಯಮ. ವಾಹನಗಳ ಉತ್ಪತ್ತಿ ಆಗುವಂಥ ಕಾರ್ಬನ್ ಡೈಆಕ್ಸೈಡ್ಗಳು, ಪೆಟ್ರೋಲ್ ಹಾಕಂಥದ್ದು, ಇವುಗಳಿಂದ ನೀರಿನ ಮಲಿನತೆ ಉತ್ಪತ್ತಿ ಆಗದಂತೆ ನೋಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಕಟ್ಟೆ ಇದೆ, ಅರ್ಥ ಆಯ್ತಾ? ಈ ಕಟ್ಟೆ ಸುತ್ತಲೇ ನೀವೇನ್ ಮಾಡಿದಿರಿ, ಎಲ್ಲ ತಿಪ್ಪೆ ಹಾಕಿದಿರಿ. ಕಟ್ಟೆ ಇದೆಯಲ್ಲ, ಇಲ್ಲಿ ಕೆರೆ ಇದೆಯಲ್ಲ, ಕೆರೆ ಸುತ್ತಲೇ ಎಲ್ಲ ತಿಪ್ಪೆ ಹಾಕಿದೆ. ಅದರಲ್ಲಿ ಉತ್ಪತ್ತಿ ಆಗುವಂತ ಗೊಬ್ಬರಗಳದೆಲ್ಲ ಅದರೊಳಗೆ ಹೋಗ್ತಾ ಇರುತ್ತೆ, ನೀರು ಮಲಿನತೆ ಆಗ್ತಿರುತ್ತೆ. ದನ ಕರುಗಳು ಕುಡಿತಾ ಇರ್ತವೆ. ಈಗ ನೀವೆಲ್ಲ ನೀವು ಬೋರ್ ವಾಟರ್ ಕುಡಿತೀರಲ್ವಾ, ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಶಾಲೆ ಪಕ್ಕದಲ್ಲೇ ಒಂದು ಬೋರ್ ಇದೆ. ಈ ಕೆರೆ ಕಟ್ಟಲೆಲ್ಲ ಮಲಿನತೆ ಬಂದಿದ್ರೆ ಕೂಡ ಅದು ಏನಾಗುತ್ತೆ ಅಂದ್ರೆ ಅಂತರ್ಜಲ ಏನಾಗುತ್ತೆ, ಬೋರಿಗೆ ಹೋಗ್ಬಿಟ್ಟು ಅದರಿಂದನೇ ರೋಗಾಣುಗಳು ಉತ್ಪತ್ತಿ ಆಗ್ತಾ ಇರ್ತವೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಊರಿನ ಸುತ್ತಮುತ್ತಲ ನಮ್ಮ ಪರಿಸರದಲ್ಲಿ ಕೂಡ ವಾತಾವರಣವನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ನೆಕ್ಸ್ಟ್, ಸುತ್ತಮುತ್ತಲ ಪರಿಸರದಿಂದ ಯಾವುದಾದರೂ ಸಾಂಸಾರಿಕ ರೋಗಗಳು ಕಂಡು ಬಂದರೆ, ಫಾರ್ ಎಕ್ಸಾಂಪಲ್ ಮೊನ್ನೆ ಯಾವ್ದು ಇದು ಬಂದ ರೋಗ ಯಾವ್ದು ಗೊತ್ತಾ? ರೇಬಿಸ್ ರೋಗ ಅಲ್ಲ, ನಾಯಿ ಕಚ್ಚಿದಿಂದ ಬರೋದು ರಾಬಿಸ್. ನಾಯಿ ಕಡಿತದಿಂದ ಹೌದಲ್ವಾ? ಮಲೇರಿಯಾ ರೋಗ, ಕಾಲರ ರೋಗ ಅವೆಲ್ಲ ಉತ್ಪತ್ತಿ ಆಗ್ತೀವಲ್ಲ, ಕುಡಿಯೋ ನೀರು ಸ್ವಚ್ಛ ಇಲ್ಲ ಅಂದ್ರೆ, ಗಾಳಿ ಸರಿ ಇಲ್ಲ ಅಂದ್ರೆ, ಅರ್ಥ ಆಯ್ತಾ? ಅತಿ ಹೆಚ್ಚು ಬರೋಂಥದ್ದು ಕಾಲರ ಬರ್ತಾ ಇರುತ್ತೆ, ಮತ್ತೆ ಮಲೇರಿಯಾ ಬರ್ತಾ ಇರುತ್ತೆ. ಮಲೇರಿಯಾ ಯಾವ್ದು ಬರುತ್ತೆ, ಯಾವ್ದ್ರ ರೀತಿಯಿಂದ ಬರುತ್ತೆ? ಯಾವ ಸೊಳ್ಳೆ? ಅನಾಫಿಲಸ್ ಹೆಣ್ಣು ಸೊಳ್ಳೆಯಿಂದ ಉತ್ಪತ್ತಿ ಆಗುವಂತ ರೋಗಗಳು. ಅವೇನಾಗುತ್ತೆ ಅಂದ್ರೆ ಕೆಟ್ಟ ವಸ್ತುಗಳಿಂದ ಕುತ್ಕೊಂಡು ಬೇರೆಯಿಂದ ಒಬ್ರಿಗೊಬ್ರಿಗೆ ಏನಾಗುತ್ತೆ, ಕಚ್ಚಿದಾಗ ಏನಾಗುತ್ತೆ, ಮಲೇರಿಯಾ ಕೂಡ ಆಗ್ತಾ ಇರುತ್ತೆ. ಇದು ರೋಗಗಳನ್ನು ಕಂಡು ಬಂದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ತಿಳಿಸುವುದು. ಈಗ ಹಾಸ್ಪಿಟ್ಲ್ ಇರುತ್ತೆ, ಗ್ರಾಮ ಪಂಚಾಯತಿ ಇರುತ್ತೆ, ಅರ್ಥ ಆಯ್ತಾ? ಈಗೆಲ್ಲ ಹಳ್ಳಿಗಳಾಗೆಲ್ಲ ಆಶಾ ಕಾರ್ಯಕರ್ತರು ಮಾಡಿದಾರೆ ನೋಡಿದಿರಲ್ಲ, ಆರೋಗ್ಯದ ಬಗ್ಗೆ ತಿಳುವಳಿಕೆ ಕೊಡ್ತಾ ಇರ್ತಾರೆ ಅವರು.
ಯಾರು ಹುಷಾರಿಲ್ಲ ಅಂದ ತಕ್ಷಣ ಇದು ಮಾಡ್ತಾ ಇರ್ತಾರೆ ಅರ್ಥ. ಹೀಗೆ ಅವರಿಗೆ ತಿಳಿಸುವಂತ ಕಾರ್ಯಕ್ರಮನ ಮಾಡ್ತಾ ಇರ್ಬೇಕು. ನೆಕ್ಸ್ಟ್ ಸಾಮಾಜಿಕ ಆರೋಗ್ಯದ ಅವಶ್ಯಕತೆ ಏನೇನಿರುತ್ತೆ ಅಂತ. ಸಾಮಾಜಿಕ ಆರೋಗ್ಯ ಕಾಪಾಡಬೇಕು ಅಂದ್ರೆ ಅವಶ್ಯಕತೆ ಏನು ನೋಡಲಿ. ಸಮಾಜದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯದ ಮಟ್ಟವನ್ನು ಉತ್ತಮಗೊಳಿಸಲು ಕಾಪಾಡಿಕೊಂಡು ಬರುವುದು. ಈಗ ಏನಾರು ಒಬ್ಬರಿಗೆ ಏನಾರು ಜ್ವರ ಬಂತು ಅಂದ್ರೆ ಇಡೀ ಕಾಯಿಲೆಗೆ ಬರ್ತೈತೆ, ಅವತ್ತಿನ ದಿವಸ ಬರಬೇಡ ಶಾಲೆಗೆ ಅಂತಾರೆ ಅದಲ್ಲ. ಅದಕ್ಕೆ ಸಾಮಾಜಿಕ ಆರೋಗ್ಯ ಬಹಳ ಮುಖ್ಯ. ರೋಗ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು. ಈಗ ಯಾವ್ದಾರ ಹಳ್ಳಿಗೆ ಯಾವ್ದಾರ ನಮ್ಮ ಏರಿಯಾದ್ರು ಬಂದಿದ್ದು ಚಿಕನ್ ಗುನ್ಯಾ ಅಂತ, ಒಬ್ರಿಗೆ ಸ್ಟಾರ್ಟ್ ಆಗಿತ್ತು ಇಡೀ ಊರಿಗೆ ಸ್ಟಾರ್ಟ್ ಆಗಿದೆ. ಚಿಕನ್ ಗುನ್ಯಾ ಗೊತ್ತಾ? ಮೂಳೆಗಳೆಲ್ಲ ನೋವು ಸ್ಟಾರ್ಟ್ ಆಗಿರುತ್ತೆ. ಅಂತ ರೋಗಗಳನ್ನ ತಡೆಗಟ್ಟುವುದು. ಸಮಾಜದಲ್ಲಿ ಪರಿಸರ, ಶಾಂತಿ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಅಭಿವೃದ್ಧಿಪಡಿಸುವುದು. ಈಗ ಹಳ್ಳಿಗಳಲ್ಲಿ ಕುತ್ಕೊಂಡು ನೋಡಿದಿರಲ್ಲ, ಈ ಶಾಲೆ ಮುಂದೆನೆ ಕುಡಿತಾ ಇರ್ತದೆ ನಿಮ್ಮೂರಲ್ಲಿ ಬಂದು ಸಾಯಂಕಾಲ ಅದಲ್ಲ, ಹಂಗ್ ಮಾಡಬಾರ್ದು. ಸಾಮಾಜಿಕ ಸ್ವಚ್ಛತೆ ಇದು ಶಾಲೆ ಕೂಡ ಸಮಾಜಕ್ಕೆ ಅವ್ರ ಮಕ್ಕಳು ಬರ್ತಾ ಇರ್ತಾರೆ, ನೀವು ಬರ್ತಾ ಇರ್ತೀರ. ಆ ಸ್ವಚ್ಛತೆಯನ್ನ ಕಾಪಾಡೋದು ಬಹಳ ಮುಖ್ಯವಾಗಿರ್ತದೆ. ಸಂತೋಷದಾಯಕ ಮತ್ತು ಆರೋಗ್ಯವಂತ ಜೀವನ ನಡೆಸಲು ಬಹಳ ಸಹಾಯ ಮಾಡ್ತದೆ. ಸಾಮಾಜಿಕ ಆರೋಗ್ಯ ಅಂದ್ರೆ ಪ್ರೀತಿ ವಿಶ್ವಾಸದಿಂದ, ಅರ್ಥ ಆಯ್ತಾ? ನಾನು ಹೇಳ್ತೇನೆ, ಈ ಕಡೆ ಮನೆಯಿಂದ ಆ ಕಡೆ ಮುಂದೆ ಈ ಕಡೆ ಆಗ್ತಾ ಇದ್ರೆ ಕಸ ಆಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಜಗಳಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ, ಪ್ರೀತಿ ವಿಶ್ವಾಸ ಬೆಳೆಯಲ್ಲ, ಸೌಹಾರ್ದತೆ ಬೆಳೆಯಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಆರೋಗ್ಯದ ಬಗ್ಗೆ ನಾವು ತಿಳುವಳಿಕೆ ಮಾಡಿದ್ರೆ ಏನಾಗುತ್ತೆ, ಆ ತಿಳುವಳಿಕೆಯಿಂದ ಅದನ್ನು ರೂಢಿ ಮಾಡ್ಕೊಂಡ್ರೆ ಉತ್ತಮ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನೋಡಲಿ, ಆರೋಗ್ಯಯುತ ಜೀವನ ನಡೆಸಲು ಸಹಾಯ ಮಾಡುತ್ತದೆ. ಸಾಮಾಜಿಕ ಆರೋಗ್ಯ ಅಂದ್ರೆ ಸಂತೋಷವಾಗಿರೋಕ್ಕೆ ಸಹಾಯ ಮಾಡ್ತದೆ. ಇದು ಸಾಮಾಜಿಕ ಆರೋಗ್ಯದ, ಸಮಾಜದ ಆರೋಗ್ಯದ, ವೈಯಕ್ತಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯದ ಬಗ್ಗೆ ವಿಷಯ. ಪ್ರಶ್ನೆ ಹೇಳಿದ್ರೆ ಒಂದೇ ಪ್ರಶ್ನೆ ಯಾವ್ದು ಹೇಳಿದ್ರೆ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕನು ಡ್ಯಾಶ್ ತಿಳುವಳಿಕೆಯನ್ನು ಪಡೆಯುವುದು ಅಗತ್ಯ. ವೇದ ಹೇಳು, ಯಾರು ಹೇಳ್ತೀರಾ? ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕನು ಡ್ಯಾಶ್ ತಿಳುವಳಿಕೆಯನ್ನು ಪಡೆಯುವುದು ಅಗತ್ಯ. ಆರೋಗ್ಯದ ತಿಳುವಳಿಕೆ ಅಥವಾ ಜ್ಞಾನವನ್ನು ತಿಳುವಳಿಕೆ ಮಾಡೋದ್ರಿಂದ ಮುಖ್ಯ ಆಗ್ತಾ ಇರುತ್ತೆ. ನೆಕ್ಸ್ಟ್, ಸಾಮಾಜಿಕ ಆರೋಗ್ಯ ಕಾಪಾಡಿಕೊಂಡು ಹೋಗಬೇಕಾದರೆ ಸಮಾಜದ ಪ್ರತಿಯೊಬ್ಬನ ಸದಸ್ಯರ ಸಹಕಾರ. ಒಬ್ಬಳು ಕಸ ಹೊಡಿತಿದ್ರೆ ಆಗಲ್ಲ, ಪ್ರತಿಯೊಬ್ಬರು ಕೂಡ ಮುಖ್ಯವಾಗ್ತಾ ಇರುತ್ತೆ. ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ಸಾಮಾಜಿಕ ಆರೋಗ್ಯವಾಗಿದೆ. ಒಂದು ಜ್ಞಾನ ಸಂಕಲನ ಮತ್ತು ಅದರ ಕಾರ್ಯಗತ ಮಾಡುವ ಒಂದು ವಿಧಾನವೇ ಆರೋಗ್ಯ. ನೆಕ್ಸ್ಟ್, 2-3 ವಾಕ್ಯಗಳಲ್ಲಿ ಉತ್ತರಿಸಿದೆ. ಡಾಕ್ಟರ್ ಬ್ರೋಂಕೈ ಅಭಿಪ್ರಾಯದಲ್ಲಿ ಸಾಮಾಜಿಕ ಆರೋಗ್ಯ ಎಂದರೇನು? ನಿಂತ್ಕೊಂಡು ಹೇಳಬಹುದು ಸ್ಪಷ್ಟವಾಗಿ, ಪ್ರತಿಯೊಬ್ಬರಿಗೂ ತಿಳಿಯಂಗೆ. ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯವಾಗಿದೆ. ಓಕೆ. ನೆಕ್ಸ್ಟ್, ಉತ್ತಮ ಸಾಮಾಜಿಕ ಆರೋಗ್ಯವನ್ನು ಹೊಂದಲು ಅಗತ್ಯವಿರುವ ಯಾವುದಾದರೂ 2 ರೂಢಿಗಳನ್ನು ಬರೆಯಿರಿ. ಈ ಕೆಳಗಿನ ರೂಢಿಗಳನ್ನು ನಾವೆಲ್ಲರೂ ಅನುಸರಿಸುವುದು ಅತ್ಯವಶ್ಯಕವಾಗಿದೆ. ಕಂಡಗಳಲ್ಲಿ ಹುಡುಗುವುದು, ದೀನುವುದು, ದೊಡ್ಡದೆಗೆ ಹೋಗುವುದನ್ನು ನಿಲ್ಲಿಸಬೇಕು. ನೆಕ್ಸ್ಟ್, ಉಪಯೋಗಕ್ಕೆ ಯೋಗ್ಯವಲ್ಲದ ಹೊಲಸು ಪದಾರ್ಥಗಳನ್ನು ಕಂಡಲ್ಲಿ ಎಸೆಯದೆ ಅದಕ್ಕಾಗಿಯೇ ನಿರ್ದಿಷ್ಟಪಡಿಸಿದ ಸಾಲಲ್ಲಿ ಹಾಕಬೇಕು. ನೆಕ್ಸ್ಟ್, ಅವು 6-7 ಪಾಯಿಂಟ್ಗಳು ಓದ್ಕೊಡ್ರಿ, ಆಯ್ತಾ? ನೆಕ್ಸ್ಟ್, ಯಾವುದಾದರೂ 2 ಸಾಮಾಜಿಕ ಆರೋಗ್ಯದ ಅವಶ್ಯಕತೆಗಳನ್ನು ಬರೆಯಿರಿ. ಒಬ್ಬರು ಸದಸ್ಯರ ಆರೋಗ್ಯದ ಮಟ್ಟವನ್ನು ಉತ್ತಮಗೊಳಿಸಿ ಕಾಪಾಡಿಕೊಂಡು ಬರುವುದು, ರೋಗಮುಕ್ತ ಸಮಾಜ ನಿರ್ಮಾಣ ಮಾಡುವುದು. ಆಮೇಲೆ ಸಮಾಜದಲ್ಲಿ ಪರಸ್ಪರ ಶಾಂತಿ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಅಭಿವೃದ್ಧಿಪಡಿಸುವುದು. ಹುಡುಗರು ಹೇಳ. ನೆಕ್ಸ್ಟ್, ಯಾವುದಾದರೂ 2 ಸಾಮಾಜಿಕ ಅವಶ್ಯಕತೆ ಬರೀ ಆಯ್ತಲ್ಲ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ರೋಗ ಮುಕ್ತ ಸಮಾಜ ನಿರ್ಮಾಣದ ಗುರಿ ಶಾಂತಿ, ಪ್ರೀತಿ, ವಿಶ್ವಾಸವನ್ನು ಅಭಿವೃದ್ಧಿಪಡಿಸಬೇಕು.
ಮಲಮೂತ್ರ ವಿಸರ್ಜನೆಗೆ ಶೌಚಾಲಯ ಶೌಚಾಲಯಗಳ ಬಳಕೆ. ಆರೋಗ್ಯದ ಬಗ್ಗೆ Okay, ಈಗ ನಿಮಗೆ ಚಟುವಟಿಕೆ ಇದೆ ನೋಡಿ. ನಾನು ನಿಮ್ಗೆ 2 ಪ್ರಾಜೆಕ್ಟ್ ಮಾಡ್ಕೊಂಡ್ಬರಕ್ಕೆ ಹೇಳಿದ್ದೆ. ನೋಡಿಲಿ, ಸಾಮಾಜಿಕ ಸ್ಥಳಗಳ ಸ್ವಚ್ಛತೆಯನ್ನು ಕಾಪಾಡುವ ದೃಷ್ಟಿಯಿಂದ ಕೆಳಕಂಡ ಚಟುವಟಿಕೆಗಳನ್ನು ನಿರ್ಮಿಸಿ. ಸಣ್ಣ ನಾಟಕ, ಬೀದಿ ನಾಟಕ, ಚರ್ಚೆಗಳು, ಆಯ್ತಾ? ಇದೇ ಚಟುವಟಿಕೆ. ನೀವು ನಾಳೆ ಬರ್ತಾ ಸಾಮಾಜಿಕ ಆರೋಗ್ಯದ ಬಗ್ಗೆ ನೀವು ಒಬ್ಬೊಬ್ರು ಚಟುವಟಿಕೆ ಯಾರು ಮಾಡ್ತೀರಾ? ಸಣ್ಣ ನಾಟಕ ಯಾರು ಮಾಡ್ತೀರಾ? ಚಟುವಟಿಕೆ ಯಾರು ಮಾಡ್ತೀರಾ? ಏನಿಲ್ಲ, ನೀವೇ ಒಂದು ಕಥೆ ರೂಪಿಸ್ಕೋಬೇಕು, ಒಂದು ಮಾಡ್ಲೇಬೇಕು. ನೆಕ್ಸ್ಟ್ ಚರ್ಚೆಗಳು ಮಾಡ್ತೀರಾ? ಚರ್ಚೆ ನಾಳೆ ಚಟುವಟಿಕೆ ಈ ಪಾಠದ ಬಗ್ಗೆನೇ ನೀವು ಮಾಡಿ. ನಾಳೆ ಇಲ್ಲ, ನಾಳೆ ಸ್ಪೋರ್ಟ್ಸ್ ಇದೆಯಲ್ಲ. ಸ್ವಚ್ಛತೆಯನ್ನು ಕಾಪಾಡುವ ಸ್ಲೋಗನ್ಗಳನ್ನು ಬರೆಯುವುದು. ಸ್ಲೋಗನ್ಗಳು ನೋಡಿಲ್ಲ, ಬ್ಯಾಲೆಟಲ್ಲಿ ಬರ್ಕೊಡ್ತಿರಲ್ಲ, ಅವನು ಬರ್ಕೊಬರಿ. ಸಾರ್ವಜನಿಕ ಜಾಗೃತಿ ಮೂಡಿಸುವ ಫಲಕಗಳನ್ನು ತಯಾರಿಸಿ ಪ್ರದರ್ಶಿಸಿ. ಇದೇ ಚಟುವಟಿಕೆ. ನೀವು ಮಾಡ್ಕೊಬರ್ತೀರಾ? ಇದು ನಿಮ್ಮಲ್ಲಿ ಸಾಮಾಜಿಕ ಆರೋಗ್ಯದ ಬಗ್ಗೆ ಗೊತ್ತಿದ್ದ ಪಾಠ ಅಂತ ಹೇಳಿದ. ಓಕೆ, ಈಗ ಇನ್ನೊಂದು ಸ್ಪೋರ್ಟ್ಸ್ ಮುಗಿದ ತಕ್ಷಣ ಎಕ್ಸಾಮ್ ಇದೆ, ಇನ್ನೊಂದು ಪಾಠ ಇದೆ. ಚಟುವಟಿಕೆ ನೀವು ನಾಳೆ ಕೇಳಿದೆ, ಪ್ರತಿಯೊಬ್ಬರನ್ನು ಒಂದೊಂದು ಚಟುವಟಿಕೆ ಮಾಡಬೇಕು ಅಂತ ಹೇಳಿದ. ಈ ಪಾಠದ ಬಗ್ಗೆನೇ ನಿಮ್ಗೆ ಏನು ತಿಳಿದ್ರೆ ಅದನ್ನೇ ಮಾಡಿ. ಅರ್ಥ ಹೇಳಿದ? ಓಕೆ.